ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗಂಗಾ ಎಕ್ಸ್‌ಪ್ರೆಸ್ ವೇ ಅಂತ ಉತ್ತರ ಪ್ರದೇಶದಲ್ಲಿ ಮೊನ್ನೆ ನರೇಂದ್ರ ಮೋದಿ ಅವರು ತುಂಬಾ ಧೂಮ್ ಧಾಮ್ ಆಗಿ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಆದ ನಂತರ 15 ದಿನ ನೀವು ಫ್ರೀಯಾಗಿ ಓಡಾಡಿ ಅಂತ ಬಿಟ್ರು. ಆದರೆ 15 ದಿನಗಳ ನಂತರ ಈಗ ಟೋಲ್ ಪ್ರೈಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಟೋಲ್ ರೇಟ್ ಎಷ್ಟು ಅನ್ನೋದನ್ನು ಹೇಳಿದರೆ ಜನ ಬೆಚ್ಚಿ ಬಿದ್ದೋಗಿದ್ದಾರೆ. ಯಾಕೆಂದ್ರೆ ಅದು ಅವರ ಗಾಡಿಗೆ CNG ಹಾಕಿದ್ರೆ ಬರುವ ಖರ್ಚಿಗಿಂತ ಹೆಚ್ಚಿದೆ ಪ್ರತಿ ಕಿಲೋಮೀಟರ್ ಲೆಕ್ಕದಲ್ಲಿ ನೋಡಿದಾಗ. ಆ ಮಟ್ಟಕ್ಕೆ ಅದು ಅಷ್ಟು ದುಬಾರಿಯಾಗಿದೆ. ಸೊ ಅಷ್ಟು ಹಣದಲ್ಲಿ ಸುಮಾರು 80% ಹೆಚ್ಚು ಅದಾನಿಗೆ ಹೋಗುತ್ತೆ. ಯಾಕೆಂದ್ರೆ ಅದಾನಿ ಡೆವಲಪ್ಮೆಂಟ್ ಮಾಡಿರುವಂತಹ ರೋಡ್ ಅದು. ಅಲ್ಲಿಗೆ ಇದು ಟೋಲ್ ಲೂಟಿ ಅಲ್ಲ, ಎಕ್ಸ್‌ಪ್ರೆಸ್ ವೇ ಅಲ್ಲ, ಅದಾನಿ ಲೂಟಿ ವೇ ಅಂತ ಹೆಸರು ಮಾಡಬಹುದು. ಅಂಥದ್ದೊಂದು ದೊಡ್ಡ ಸ್ಕ್ಯಾಮೇ ಇದು, ದೊಡ್ಡ ಸ್ಕ್ಯಾಮೇ. ಸೊ ಏನಿದು ಇಡೀ ಪ್ರಕರಣ ಮತ್ತು ಎಷ್ಟು ಟೋಲ್ ತಗೊಳ್ತಿದ್ದಾರೆ ಇಲ್ಲಿ, ಯಾಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ಮತ್ತು ಅದಾನಿಗೆ ಸಾವಿರಾರು ಕೋಟಿ ಪ್ರತಿ ವರ್ಷ ಆದಾಯ ಮಾಡಿಕೊಡುವಂತಹ ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಅದಾನಿಯ ಪಾಲೆಷ್ಟು, ಹೇಗೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಗಂಗಾ ಎಕ್ಸ್‌ಪ್ರೆಸ್ ವೇ ಸುಮಾರು 12 ಜಿಲ್ಲೆಗಳಿಂದ ಹಾದು ಹೋಗುತ್ತೆ. ಇಲ್ಲಿಂದ ಮೀರಟ್ಟಿಂದ ಪ್ರಯಾಗ್ರಾಜ್ವರೆಗೆ ಸುಮಾರು 594 ಕಿಲೋಮೀಟರ್ ಉದ್ದ ಇರುವಂತಹ ಎಕ್ಸ್‌ಪ್ರೆಸ್ ವೇ. ವೆರಿ ಗುಡ್. ಧೂಮ್ ಧಾಮ್ ಆಗಿ ಅದರ ಓಪನಿಂಗ್ ಆಯಿತು. ಇಡೀ ಗೋಧಿ ಮಾಧ್ಯಮಗಳು ಹೊಗಳಿ ಅಟ್ಟಕ್ಕೇರಿಸಿದ್ವು. ಓ, ಮೋದಿಯಿಂದ ಮಾತ್ರ ಸತ್ಯ. 14 ದಿನಕ್ಕಿತ್ತೋದ್ರೆ ಅವಾಗ ಸುದ್ದಿ ಮಾಡಲ್ಲ. ಈಗಂತೂ ಓಹ್, ಮೋದಿದೆ ಸಾಧನೆ ಅಂತ. ಓಕೆ, ಗುಡ್. ಜನಕ್ಕೇನೋ ಉಪಯೋಗ ಆಗುತ್ತೆ, ಸರಿ, ವೆರಿ ಗುಡ್. 15 ದಿನ ಯಾವ ಚಿಂತೆ ಇಲ್ಲದೆ ಓಡಾಡಿ ಅಂದ್ರು. ಏನು ಗಿಫ್ಟ್, ಮೋದಿ ಗಿಫ್ಟ್ ಉತ್ತರ ಪ್ರದೇಶದ ಜನಕ್ಕೆ ಅಂತ ಅಂದ್ಬಿಟ್ಟು ಗೋಧಿ ಮಾಧ್ಯಮಗಳು, ಎಂಜಲ್ ಮಾಧ್ಯಮಗಳು ಬಡ್ಕೊಂಡಿದ್ದು. ಈಗ 15 ದಿನ ಆದ್ಮೇಲೆ ಎಷ್ಟು ಕೊಡಬೇಕು, ಟೋಲ್ ಎಷ್ಟು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಈಗ ವಿವರಗಳು ಹೊರಗಡೆ ಬಂದಿದ್ದಾವೆ. ಈಗ ಗೋಧಿ ಮಾಧ್ಯಮಗಳಿಗೆ ಧ್ವನಿ ಇಲ್ಲ, ನಾಲಿಗೆ ಇಲ್ಲ, ಎಂಥದ್ದು ಇಲ್ಲ. ಸೈಲೆನ್ಸ್. ಯಾಕಂದ್ರೆ ಈಗ ಉಗಿತಾರಲ್ಲ ಕ್ಯಾಕರ್ಸ್ ಮಕ್ಕಳು ತುಂಬ, ಈಗ ಉಗಿತಾರಲ್ಲ ಹಂಗಾಗಿ. ಸೊ ಎಷ್ಟು ಅದು ಅಂದ್ರೆ 1765 ರೂಪಾಯಿ ಕಾರ್ಗೆ. 1765 ರೂಪಾಯಿ ಅಂದ್ರೆ 1 ಕಿಲೋಮೀಟರ್ಗೆ 2 ರೂಪಾಯಿ 55 ಪೈಸಾ. ಹತ್ತತ್ರ 2 ರೂಪಾಯಿ 55 ಪೈಸಾ. ಅದನ್ನ ನೀವು CNG ಕಾರು ಓಡಿಸ್ಕೊಂಡು ಹೋದ್ರೆ ಹತ್ತತ್ರ CNGಗೆ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ನಿಮ್ಮ ಕಾರ್ಗೆ CNG ಹಾಕ್ಸಿದ್ರೆ, CNG ಕಾರ್ ಆಗಿದ್ರೆ ನಿಮ್ದು ಅಷ್ಟೇ ಖರ್ಚು ಬರುತ್ತೆ. 600 ಕಿಲೋಮೀಟರ್ ಹೋಗೋದಕ್ಕೆ ಅಥವಾ 594 ಕಿಲೋಮೀಟರ್ ಹೋಗೋದಕ್ಕೆ. ಅದಕ್ಕಿಂತ ಹೆಚ್ಚಿಗೆ ಟೋಲ್ ಕಟ್ಟಬೇಕು. ಎಷ್ಟು? 1765 ರೂಪಾಯಿ. ಆ 1765 ರೂಪಾಯಿ ಯಾರ್ಯಾರಿಗಪ್ಪ ಹೋಗುತ್ತೆ ಅಂತಂದ್ರೆ, ಅದರಲ್ಲಿ 1365 ರೂಪಾಯಿ, 1765ರಲ್ಲಿ 1365 ರೂಪಾಯಿ ಯಾರಿಗೆ? ಅದಾನಿಗೆ. ಸುಮಾರು 400 ರೂಪಾಯಿ IRB, ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಲಿಮಿಟೆಡ್ ಅನ್ನುವಂಥ ಕಂಪನಿಗೆ ಹೋಗುತ್ತೆ. ಅದಾನಿಗೆ ಯಾಕೆ ಅಷ್ಟೊಂದು ಅಂದ್ರೆ, ಅದಾನಿ ಡೆವಲಪ್ಡ್ ರೋಡ್ ಅಂತೆ ಅದು. ಹಾಗಾಗಿ ಅದಾನಿಯಿಂದ ಡೆವಲಪ್ ಆಗಿರೋದ್ರಿಂದ ಅದಾನಿಗೆ ಟೋಲ್ ಕಟ್ಟಬೇಕು. ಅದಾನಿಗೆ ಟೋಲ್ ಕಟ್ಟೋದಕ್ಕೆ ಅದು ಏನು, ಪ್ರತಿ ಕಿಲೋಮೀಟರ್ಗೆ 2 ರೂಪಾಯಿ 55 ಪೈಸಾ ಟೋಲ್ ಕಟ್ಟೋದಕ್ಕೆ. ಅದಾನಿಗೆ ವರ್ಷ ಆದರೆ ಸಾವಿರಾರು ಕೋಟಿ ಲಾಭ ಮಾಡಿಕೊಡೋದಕ್ಕೆ ನರೇಂದ್ರ ಮೋದಿ ಹೋಗಿ ಉದ್ಘಾಟನೆ ಮಾಡಿ, ಇದು ಜನರಿಗೆ ಸಮರ್ಪಿತ, ಜನರಿಗೆ ಉಪಯೋಗಕ್ಕೆ, ಜನರ ಉಪಯೋಗಕ್ಕೆ, ಜನರಿಗೆ ಬಂಪರ್, ಜನರಿಗೆ ಗಿಫ್ಟ್, ಈ ಡೈಲಾಗುಗಳೆಲ್ಲ ಹೊಡ್ಕೊಂಡು ಬಂದ್ರು. ಸೊ ಈಗ ಮುಖ್ಯವಾದ ಪ್ರಶ್ನೆ ಬರುವಂತಹದ್ದು, ಅದಾನಿಗೆ ಇಷ್ಟು ದೊಡ್ಡ ಹಣ ಕೊಡಬೇಕು ಅನ್ನುವಂತಹ ಸ್ಕೀಮ್ ಇಟ್ಟುಕೊಂಡೇ ಈ ರೋಡನ್ನ ಮಾಡಿದ್ದ. ಯಾಕೆ ಅದಾನಿಗೆ ಹೋಗಬೇಕು? ಪ್ರತಿಯೊಂದು ದೊಡ್ಡ ಪ್ರಾಜೆಕ್ಟ್ಗಳು ಸಹ ಅದಾನಿಗೆ ಯಾಕೆ ಹೋಗ್ಬೇಕು? ಅಪ್ಪಿತಪ್ಪಿ ಮಿಸ್ ಆದ್ರೆ ಅಂಬಾನಿ, ಹಾಗೂ ಮಿಸ್ ಆದ್ರೆ ಟಾಟಾ ಕೋಪಿಸ್ಕೊಳ್ಳದೆ ಇರಲಿ ಅಂತ ಯಾವ್ದಾದ್ರು ಒಂದೊಂದು ಟಾಟಾಗೆ, ಮಿಕ್ಕಂತೆ ಅದಾನಿ. ಪೋರ್ಟ್, ಬಂದರು ಅದಾನಿ, ಏರ್ಪೋರ್ಟ್ ಅದಾನಿ, ಆಯಿಲ್ ಅಂಬಾನಿ, ಕಲ್ಲಿದ್ದಲು ಅಥವಾ ಇನ್ಯಾವುದೋ ಒಂದು ಗಣಿ ಸಂಬಂಧಿತ ಅಂಬಾನಿ. ಹೀಗೆ
4-5 ಜನರಿಗೆ ಮಾತ್ರ ಮಾಡಿಕೊಡೋದಕ್ಕೆ ಒಬ್ಬ ದೇಶದ ಪ್ರಧಾನಮಂತ್ರಿ, ಆ ದೇಶದ ಪ್ರಧಾನಮಂತ್ರಿ ಆ ದೊಡ್ಡ ಉದ್ಘಾಟನಾ ಸಮಾರಂಭಗಳನ್ನು ಮಾಡಿ ದೇಶಕ್ಕೆ ಸಮರ್ಪಣೆ ಅಂತ ಹೇಳಿ, ದೇಶಕ್ಕೆ ಸಮರ್ಪಿತವಾದಂತಹ ರಸ್ತೆಯಲ್ಲಿ ನೀವು ಆಲ್ರೆಡಿ ನಿಮ್ಮ ಕಾರ್ಗೆ, ಟೂ ವೀಲರ್ಗೆ ಎಲ್ಲದಕ್ಕೂ ಸಹ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀರಿ, ಇನ್ಸೂರೆನ್ಸ್ ಕಟ್ಟಿರ್ತೀರಿ. ಎಲ್ಲವನ್ನೂ ಕಟ್ಟಿದ ನಂತರವೂ ಸಹ, ರೋಡ್ ಟ್ಯಾಕ್ಸ್ ಕಟ್ಟಿದ ನಂತರವೂ ಸಹ ಮತ್ತೆ ರೋಡಲ್ಲಿ ಓಡಾಡೋದಕ್ಕೆ ಈ ರೀತಿಯಾದಂತಹ ದುಡ್ಡನ್ನ ಕಟ್ಟಬೇಕು. ₹2.55 ಪ್ರತಿ ಕಿಲೋಮೀಟರ್ಗೆ. ₹1,765 ಮೀರಟ್ಟಿಂದ ಪ್ರಯಾಗ್ರಾಜ್ಗೆ 594 ಕಿಲೋಮೀಟರ್, ಅದರಲ್ಲಿ ₹1,365 ವರೆಗೆ ಅದಾನಿಗೆ ಕೊಡುವಂತಹದ್ದು. ಪಾಪ ಬಡವರು ಅದಾನಿ, ಆ ಮನುಷ್ಯನು ಬದುಕಬೇಕಲ್ಲ, ಬೆಳಗ್ಗೆ ಎದ್ರೆ ಗಂಜಿ ಕುಡಿಬೇಕಲ್ಲ ಪಾಪ. ಸೊ ಗಂಜಿ ಕುಡಿಯೋದಕ್ಕೆ, ಆದ್ರೆ ಹೇಳೋದು ಮಾತ್ರ ಏನು, ಜನರಿಗೆ ಸಮರ್ಪಿತ, ಜನರಿಗಾಗಿ. ಅದಾನಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಇದರಲ್ಲಿ? ಹೇಳ್ಕೊಂಡಿಲ್ಲ, ಹೇಳ್ಕೊಳ್ಳೋದು ಇಲ್ಲ ಬಿಡಿ. ಅವರು ಹೇಳಿದ್ರು ಸುಳ್ಳು ಸಂಖ್ಯೆಗಳು ಹೇಳಿರ್ತಾರೆ. ಏನು ಒಂದು 594 ಕಿಲೋಮೀಟರ್, 600 ಕಿಲೋಮೀಟರ್ ಅಂತಲೇ ಇಟ್ಕೊಳ್ಳಿ. 1 ಕಿಲೋಮೀಟರ್ಗೆ 6,000 ಕೋಟಿ, 6 ಕೋಟಿ ಅಂತಲೇ ಇಟ್ಕೊಳ್ಳಿ, ಅಥವಾ 5 ಕೋಟಿನೋ 6 ಕೋಟಿನೋ ಇಟ್ಕೊಳ್ಳಿ. 600 ಇಂಟು 30,000, 36,000 ಕೋಟಿ. 36,000 ಕೋಟಿ. ಒಂದು ದಿನಕ್ಕೆ ಅದೆಷ್ಟು ಗಾಡಿಗಳು ಓಡಾಡಲ್ಲ? ₹1,765 ಪ್ರತಿ ಗಾಡಿಗೆ ಲೆಕ್ಕ ಹಾಕೊಂಡ, ನಾನು ಆವರೇಜ್ ₹1,000 ಲೆಕ್ಕ ಹಾಕೊಂಡ್ರು ಕೂಡ ಒಂದು ವರ್ಷಕ್ಕೇನೆ ಎಷ್ಟು ಸಾವಿರ ಕೋಟಿ ಬಂದ್ಬಿಡುತ್ತೆ, ಎಷ್ಟು ಸಾವಿರ ಕೋಟಿ ಬರುತ್ತೆ. ಅದೆಲ್ಲ ಇಲ್ಲ. ಅದಾನಿಗಾಗಿ ನಾವು ಆಡಳಿತ ನಡೆಸ್ತಿರೋದು, ಅಂಬಾನಿಗಾಗಿ ನಾವು ಆಡಳಿತ ನಡೆಸ್ತಿರೋದು. ಅಪ್ಪಿ ತಪ್ಪಿ ಬೇರೆಯವ್ರು ಮುನ್ಸ್ಕೊಳ್ತಾರೆ ಅಂತ ಟಾಟಾಗೆ, ಬಿರ್ಲಾಗೆ ಸಣ್ಣ ಪುಟ್ಟದ್ದು ಏನಾದ್ರು ಬಿಸ್ಕೆಟ್ ಎಸಿತೀವಿ. ಅವರು ಖುಷಿಯಾಗಿರ್ಬೇಕು, ಅವರು ಬದುಕಿರ್ಬೇಕು, ಆಗ್ಲೇ ನಾವು ಹೇಳಕ್ಕಾಗೋದು. ಎಲ್ರಿಗೂ ಕೊಡ್ತಾ ಇದೀವಲ್ಲ, ಟೆಂಡರ್ ಕರಿತೀವಿ, ಟೆಂಡರ್ ಪ್ರೋಸೆಸ್ ಆಗುತ್ತೆ. ಯಾರು ಅದನ್ನ ಕಡಿಮೆ ಕೋಟ್ ಮಾಡ್ತಾರೋ ಇವರು ಟೆಂಡರು, ಇವರು ಲೆಕ್ಕಾಚಾರಗಳು. ಅದು ಹೇಗೆ ಅದಾನಿ ಟೆಂಡರೇ ಪಾಸ್ ಆಗುತ್ತೆ? ಅದು ಹೇಗೆ ಅಂಬಾನಿ ಟೆಂಡರ್ಗಳೇ ಪಾಸ್ ಆಗ್ಬಿಡ್ತವೆ? ಸೊ ಒಟ್ನಲ್ಲಿ ಗಂಗಾ ಎಕ್ಸ್‌ಪ್ರೆಸ್ ವೇ ಅನ್ನುವಂಥದ್ದನ್ನ ಮಾಡಿ, ಅಲ್ಲಿ ಅದಾನಿಗೆ ಒಂದು ಟೋಲ್ ಹಾಕೊಟ್ಟಿದ್ದಾರೆ. ಚೆನ್ನಾಗಿ ಲೂಟಿ ಮಾಡ್ಕೊಳ್ಬಹುದು. 36,000, 30,000, 30,000 ಕೋಟಿ ಖರ್ಚಾಗಿರುತ್ತೆ ರೋಡ್ಗೆ. ಒಂದು 10 ಲಕ್ಷ ಕೋಟಿಯವರೆಗೆ ಸಂಪಾದನೆ ಇನ್ನೊಂದು 20 ವರ್ಷದಲ್ಲಿ ಆಗ್ಬಿಡುತ್ತೆ. 10 ಲಕ್ಷ ಕೋಟಿವರೆಗೆ ಆಗುತ್ತೆ. ಅಂದ್ರೆ ನೋಡಿ, ಇಷ್ಟು ₹36 ಹಾಕಿದ್ರೆ ಅದು ₹1,000 ಬಂದಂಗೆ. ಎಷ್ಟು ಡಿಫ್ರೆನ್ಸ್ ಅಂತ ನೀವು ಯೋಚನೆ ಮಾಡಿ, ಅಷ್ಟೇ. ಸೊ ಇದಿಷ್ಟು ಗಂಗಾ ಎಕ್ಸ್‌ಪ್ರೆಸ್ ವೇ ಅಲಿಯಾಸ್ ಅದಾನಿ ಲೂಟಿಂಗ್ ವೇ ಉತ್ತರ ಪ್ರದೇಶದಲ್ಲಿ ಮಾಡಿಕೊಟ್ಟಿರೋದು. ಮೋದಿ ಅವರು ಮಾಡಿಕೊಟ್ಟಿರುವಂತಹ ಹೊಸ ಲೂಟಿಂಗ್ ಬೂತ್ ಅದಾನಿಗೆ, ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.